ಅದು ಅಂತಂದರೆ ಅಮರ್ ಅವರು ಇವನು ಬೇರೆ ಅರ್ಧ ಕತೆ ಹೇಳ್ಬಿಟ್ಟು ಹೋದ. ಇಲ್ಲಿ ನೋಡಿದ್ರೆ ಏನೇನೋ ಸೌಂಡ್ ಬರ್ತಾ ಇದೆ. ಏನಿರ್ಬೋದು? ಸೌಂಡು ಈ ರೂಮಿಂದನೇ ಬರ್ತಾ ಇದೆ, ರೂಮ್ ನಂಬರ್ 18ಇಂದ. ಇವನೇನು ಇಷ್ಟೊತ್ತಿಗೆ ಕಾಲ್ ಮಾಡ್ತಾ ಇದ್ದಾನೆ? ಹಲೋ ಹಲೋ, ಹೇಳೋ ಸಂಜಯ್. ಏನೋ ಮಾಡ್ತಿದ್ದೆ ನಿಶ್? ಅಯ್ಯೋ, 2 ದಿನದಲ್ಲಿ ಎಕ್ಸಾಮ್ ಇದೆ ಗುರು, ಓದ್ತಾ ಇದ್ದೆ. ಸರಿ, ನೀನ್ ಯಾವಾಗ ಬರ್ತೀಯ? ನಾನು ಇನ್ನೊಂದು 2 ದಿನ ಆಗುತ್ತೆ. ಹೌದಾ? ಅದು ಸರಿ, ಹಾಸ್ಟೆಲಲ್ಲಿ ಯಾರ್ಯಾರಿದ್ದಾರೆ? ಇಡೀ ಹಾಸ್ಟೆಲಲ್ಲಿ ಯಾರೂ ಇಲ್ಲ ಗುರು, ನಾನೊಬ್ಬನೇ ಇರೋದು. ಏಯ್, ಏನೋ ಹೇಳ್ತಿದ್ಯಾ? ಇಡೀ ಹಾಸ್ಟೆಲಲ್ಲಿ ನೀನು ಒಬ್ಬನೇ ಇರೋದಾ? ಯಾಕೋ, ಏನಾಯ್ತು? ನೀನು ಹಾಸ್ಟೆಲಿಗೆ ಹೊಸಬ ಅಲ್ವಾ? ಹಾಂ. ನಿನಗೆ ರೂಮ್ ನಂಬರ್ 18 ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ರೂಮ್ ನಂಬರ್ 18? ಏನು? ನಿನಗೆ ಗೊತ್ತಾ, ನಮ್ಮ ಇಡೀ ಹಾಸ್ಟೆಲಲ್ಲಿ ಎಲ್ಲ ರೂಮ್ ಫಿಲ್ ಆದರೂ ರೂಮ್ ನಂಬರ್ 18ನ ಮಾತ್ರ ಯಾರಿಗೂ ಕೊಡಲ್ಲ. ಅಲ್ಲ, ಅಲ್ಲಿ ಯಾರೂ ಬರಲ್ಲ. ಯಾಕೆ? ಅದರಿಂದ ಒಂದು ಭಯಾನಕ ಕಥೆನೇ ಇದೆ. ಆ ರೂಮಲ್ಲಿ ಅಮರ್ ಅಂತ ಒಬ್ಬ ಇದ್ದ. ಅವನಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಅವನು ಹಾಸ್ಟೆಲಲ್ಲಿರೋ ಯಾರ ಜೊತೆನೂ ಸೇರ್ತಿರ್ಲಿಲ್ಲ. ಯಾವಾಗಲೂ ಒಬ್ಬೊಬ್ಬನೇ ಇರ್ತಿದ್ದ. ಆದರೆ ತುಂಬ ಚೆನ್ನಾಗಿ ಓದ್ತಿದ್ದ. ಅವತ್ತು ರಾತ್ರಿ ಸುಮಾರು 12 ಗಂಟೆಗೆ ರೂಮಲ್ಲಿ ಒಬ್ಬನೇ ಓದ್ತಾ ಕೂತಿದ್ದ. ಅವನಿಗೆ ಒಂದು ಕಾಲ್ ಬಂತು. ಕಾಲ್ ಬಂದು 10 ನಿಮಿಷಕ್ಕೆ ಫ್ಯಾನಿಗೆ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡ. ಅದಾದ್ಮೇಲೆ ಸ್ವಲ್ಪ ಸ್ಟೂಡೆಂಟ್ಸ್ ಆ ರೂಮ್ಗೆ ಬಂದರು. ಆದರೆ ಅವರಿಗಲ್ಲಿ ಏನೇನೋ ವಿಚಿತ್ರ ಸೌಂಡ್ ಕೇಳಿಸ್ತಿತ್ತು. ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಾದ್ಮೇಲೆ ಒಂದು ನಿಮಿಷ, ಅವನಿಗೆ ಕಾಲ್ ಮಾಡಿದ್ಯಾರು? ಅವನು ಯಾಕೆ ಸೂಸೈಡ್ ಮಾಡ್ಕೊಂಡ? ಅದು ಅಂತಂದರೆ ಅಮರ್ ಅವರು ಹಲೋ, ಕೇಳಿಸ್ತಿಲ್ಲ ಕಣೋ. ಆ ಥರ ಹಲೋ, The subscriber is currently switched off. Please try after some time. इस समय उपभोक्ता का मोबाइल स्विच ऑफ है. ಏನಾಯ್ತು? कृपया थोड़ी ಯಾಕೆ देर ಸ್ವಿಚ್ बाद ಆಫ್ ಮಾಡ್ಕೊಂಡ? ಏನ್ ಸೌಂಡು? ಏನೋ ಇರಬೇಕು. ಇವನು ಬೇರೆ ಅರ್ಧ ಕತೆ ಹೇಳ್ಬಿಟ್ಟು ಹೋದ. ಇಲ್ಲಿ ನೋಡಿದ್ರೆ ಏನೇನೋ ಸೌಂಡ್ ಬರ್ತಾ ಇದೆ. ಏನಿರ್ಬೋದು?
ಸೌಂಡು ಈ ರೂಮಿಂದನೇ ಬರ್ತಾ ಇದೆ, ರೂಮ್ ನಂಬರ್ 18ಇಂದ. ಕೂಲ್ 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 ಮಗ, ನಾನು ಸಂಜಯ್. ತೂ ಬೇವರ್ಸಿ ನನ್ನ ಮಗನೇ, ನೀನೇನೋ ನಾನು ಎದುರು ಹೋಗ್ಬಿಟ್ಟಿದ್ನಲ್ಲೋ. ನಾವೇನ್ ಕಮ್ಮಿ? ನಾನು ಅಯ್ಯೋ ಕಂಡಿದ್ದೀನಿ ಸಾಕಪ್ಪ, ನಾಳೆ ಬರ್ತೀನಿ ಅಂತ ನೀವತ್ತೇ ಬಂದ್ಬಿಟ್ಟಿದ್ಯಾ? ಹೊರಟು ಬಂದ್ಬಿಟ್ಟೆ ಗುರು. ಲೋ ಸಂಜಯ್, ನೀನು ಹೇಳಿದ್ ಕೇಳಿ ಒಂದು ಸೆಕೆಂಡ್ ನಂಬೇ ಬಿಟ್ಟಿದ್ನಲ್ಲೋ, ಅಷ್ಟು ರಿಯಲಿಸ್ಟಿಕ್ ಆಗಿ ಕತೆ ಹೇಳ್ದಲ್ಲೋ. ಅಯ್ಯೋ, ನಾನು ನಿನಗೆ ಹೆದರಿಸ್ಬೇಕಂತ ಹೇಳಿದ ನಿಜ, ಆದರೆ ಹೇಳಿದ ಕತೆ ಸುಳ್ಳಲ್ಲ. ಆಟ ಸಾಕು ಮುಚ್ಚಪ್ಪ. ಇಲ್ಲ ಅನೀಶ್, ಅಮರ್ ಅನ್ನೋನು ರೂಮ್ ನಂಬರ್ 18ರಲ್ಲೇ ಇದ್ದ. ನಾನು ಹೇಳಿದ ಕತೆನೂ ನಿಜ, ಆದರೆ ಅಮರ್ ಅದೇ ರೂಮಲ್ಲಿ ಸುಸೈಡ್ ಮಾಡ್ಕೊಂಡು ಸತ್ತೋದ. ಹೌದಾ? ಹಾಗಿದ್ರೆ ಅವತ್ತು ರಾತ್ರಿ ಅವನಿಗೆ ಕಾಲ್ ಮಾಡಿದ್ಯಾರು? ಅವತ್ತು ಹಾಸ್ಪಿಟ್ಲಿಂದ ಕಾಲ್ ಬಂದಿತ್ತು. ಅಪ್ಪ ಅಮ್ಮ ಇಲ್ಲದೆ ಹೋಗಿರೋ ಅಮರ್ನ ಅವ್ರ ತಾತನೇ ಚೆನ್ನಾಗಿ ನೋಡ್ಕೋತಿದ್ರು. ಆದರೆ ಅವತ್ತು ರಾತ್ರಿ ಅವ್ರ ತಾತ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡ್ರು. ಅವ್ರ ತಾತನ್ನ ತುಂಬ ಇಷ್ಟಪಡ್ತಿದ್ದ ಅಮರ್. ಆ ನೋವನ್ನು ತಡ್ಕೊಳಕ್ಕಾಗ್ತಾನೆ ಅದೇ ರಾತ್ರಿ ರೂಮ್ ನಂಬರ್ 18ರಲ್ಲಿ ನೇಣ ಹಾಕೊಂಡು ಸತ್ತೋಗ್ಬಿಟ್ಟ. ಅದಾದಮೇಲೆ ಆ ರೂಮ್ನ ಯಾರಿಗೂ ಕೊಡ್ತಿಲ್ಲ, ಆದರೆ ದೆವ್ವಗಿವ ಏನೂ ಇಲ್ಲ. ಲವ್, ಇಡೀ ಹಾಸ್ಟೆಲಲ್ಲಿ ಇರೋದು ನಾವು ಇಬ್ಬರೇ ಅಲ್ವಾ? ಹೌದು. ಮತ್ತೆ ಆ ಸೌಂಡ್ ಏನು? ಮಗ, ಅಮ್ಮರಿರ್ಬಹುದಾ? ಬಾರೋ ಮಗ, ಅದು ಯಾವ ಮರ ಹೋಗಿ ನೋಡದ? ಬೇಡ ಮಗ, ಬಾರೋ. ಸೌಂಡು ಲೆಫ್ಟಿಂದ ಬಂತ ಇಲ್ಲ ರೈಟಿಂದ ಬಂತ? ಮಗ, ಸೌಂಡ್ ಬಂದಿದ್ದು ರೂಮ್ ನಂಬರ್ 18ಇಂದನೇ ಕಣೋ. ರೂಮ್ ನಂಬರ್ 18? ರೂಮ್ ನಂಬರ್ 18 ಅದೇನಿದೆ ತೆಗೆದು ನೋಡದ ಬಾ. ಲೋ, ನಾನು ಹೇಳಿಲ್ವಾ, ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಸಂಜಯ್, ಬೇಗ 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 ಬಾರೋ, ಬೇಗ ಬಾರೋ. ಬೇಗ ಬೇಗ ಸುಮ್ಮನಿರೋ, ಒಂದು ನಿಮಿಷ ಸುಮ್ಮನಿರೋ. ಅಯ್ಯೋ ದೇವ್ರೆ. ಮಗ, ದೆವ್ವನೇ ಇಲ್ಲ ಅಂದ್ಬಿಟ್ಟಿದ್ಯಲ್ಲೋ. ನಾನು ಹಂಗೆ ಅನ್ಕೊಂಡಿದ್ದೆ ಕಣೋ. ಅಮ್ಮ, ಅನೀಶ್, ಅಲ್ಲಿ ನೋಡು. ಮಗ, ಬೇಗ ಬೀಗ ತೆಗಿಯೋ. ಮಗ ಮಗ, ಬೇಗ ಬೀಗ ತೆಗಿಯೋ. ಬೇಗ 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 ಬೀಗ ತೆಗಿಯೋ. ಅಯ್ಯೋ,
ಕೀ ಸಿಕ್ತು.